ವೆಲ್ಕಮ್ ಬ್ಯಾಕ್ ಎವ್ರಿವನ್, ದಿಸ್ ಇಸ್ ತೇಜಸ್ ಫ್ರಮ್ ಟೆchoutbox ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟಿಕ್ಟಾಕಲ್ಲಿ ಸ್ಲೋ ಮೋಷನ್ ವೀಡಿಯೋ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಿಮಗೆ ಒಂದು ಸಾಫ್ಟ್ವೇರು ಇಲ್ಲ ಅಂದರೆ ಒಂದು ಆ್ಯಪ್, ಆ್ಯಂಡ್ರಾಯ್ಡ್ ಆ್ಯಪ್ ಯಾವುದಾದ್ರು, ಅದೇ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಟಾಪ್ 5 ಆ್ಯಪ್ಸ್ ಫಾರ್ ವೀಡಿಯೋ ಎಡಿಟಿಂಗ್ ಅಂತ. ಸೊ ಆ ಥರ ಅದರಲ್ಲಿ ಯಾವುದಾದ್ರು ಒಂದು ವೀಡಿಯೋ ಎಡಿಟಿಂಗ್ ಆ್ಯಪ್ನ ನೀವು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿರಬೇಕು. ಇಲ್ಲಾಂದರೆ ಒಂದು ಕಂಪ್ಯೂಟರಲ್ಲಿ ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಯಾವುದಾದ್ರು ಇದ್ದರೆ ಸೊ ಅದರಲ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನೀಗ ನನ್ನ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಆಗಿರೋಂಥ ಸಾಫ್ಟ್ವೇರ್ನಲ್ಲಿ, ಅಂದರೆ ನಾನು ಮೊಬೈಲ್ ವೀಡಿಯೋ ಎಡಿಟರ್ ಯೂಸ್ ಮಾಡ್ತೀನಿ. ಸೊ ಅದರಲ್ಲಿ ಹೆಂಗೆ ವೀಡಿಯೋ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಬರೀ ವೀಡಿಯೋ ಸ್ಲೋ ಮೋಷನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಬೇಕಾದ್ರೆ ಆಡಿಯೋ ಯಾವ್ದು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಬೋದು. ಬಟ್ ಸ್ಲೋ ಮೋಷನ್ ವೀಡಿಯೋ ಮಾಡೋದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ನಾನು ಹೇಳಿದ್ದೀನಿ. ಸೊ ಆ್ಯಪ್ಗಳು ಇಲ್ಲಾಂದರೆ ಅದೊಂದು ಸಾಫ್ಟ್ವೇರಲ್ಲಿ ನೀವು ಸ್ಲೋ ಮೋಷನ್ ವೀಡಿಯೋ ಮಾಡ್ಬೋದು. ಸೊ ಟಿಕ್ಟಾಕಲ್ಲಿ ಸ್ಲೋ ಮೋಷನ್ ಮಾಡಿದ್ರೆ ಆಡಿಯೋ ಕೂಡ ಸ್ಲೋ ಆಗೇ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇರೆ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಅದಕ್ಕೆ ಆಡಿಯೋ ಬೇರೆ ಸಿಂಕ್ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಬಟನ್ ಅಂತ ಇರುತ್ತೆ ಅಲ್ಲ, ಬರೀ ಹಿಂಗೆ ತೊಗೊಳ್ಬಿಡ್ತೀನಿ ಮಾತಾಡ್ಬೇಕಾದ್ರೆ. ಏನದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಹೇಳೋಣ ಅಂದ್ಕೊಂಡೆ, ಮರ್ತೋಯ್ತು. ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ನಿಮ್ಗೆ ಅಂದರೆ ನಾನು ಹೇಳ್ಕೊಡೋ ಥರ ವೀಡಿಯೋ ಎಡಿಟ್ ಮಾಡಿ ಸ್ಲೋ ಮೋಷನ್ ವೀಡಿಯೋ ನಿಮಗೆ ಸಿಕ್ಕಿದ್ದಾದಮೇಲೆ ಟಿಕ್ಟಾಕ್ ಅಪ್ಲೋಡ್ ಮಾಡ್ತೀರಲ್ಲ, ಅಪ್ಲೋಡ್ ಮಾಡಿ ನಿಮಗೆ ಒಂದು 10 ಲೈಕ್ಸ್ ಬಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಯ್ತಾ. ಈಗಲೇ ಮಾಡ್ಕೊಳ್ಳಿ. ಸೊ ಮಾಡೋದು ಬೇಡ ಅಂದ್ಕೊಂಡ್ರೆ ಸೊ ಟಿಕ್ಟಾಕ್ಲಾಂದರೆ ನೀವು ಫೇಮಸ್ ಏನಾದರೂ ಆಗಿಬಿಟ್ರೆ ಸ್ಲೋ ಮೋಷನ್ ವೀಡಿಯೋ ಎಡಿಟ್ ಮಾಡಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಅಣ್ಣ, ನೀವು ಈಗ ಏನು ಮಾಡಬೇಕು ಅಂತಂದರೆ, ಈ ಥರ ಇಲ್ಲಿ ಒಂದು ವೀಡಿಯೋ ಇದೆಯಲ್ಲ, ಈ ಥರ ಒಂದು ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ಅಂದರೆ ಸ್ಲೋ ಮೋಷನ್ ಮಾಡೋಕ್ಕೆ ಒಂದು ವೀಡಿಯೋ ಬೇಕಲ್ಲ, ಸೊ ಆ ಥರ ವೀಡಿಯೋ ಕ್ರಿಯೇಟ್ ಮಾಡಿ ನೀವು ಇಟ್ಕೊಬೇಕು. ಅದಾಗಿದ್ದಾದಮೇಲೆ ಏನು ಮಾಡಬೇಕು ಅಂತಂದರೆ, ನಾನು ವೀಡಿಯೋ ಎಡಿಟರ್ ಯೂಸ್ ಮಾಡ್ತಾ ಇರೋದು ಮೊಬೈಲ್ ಆವಾಗಲೇ ಹೇಳಿದೆ. ಸೊ ನೀವು ಯಾವುದಾದ್ರೂ ಫೋನಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಆ್ಯಪಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲೂ ಸೇಮ್ ಐಕಾನ್ಗಳಿರುತ್ತೆ, ಕಟ್ ಮಾಡೋಕ್ಕೆ ಕತ್ರಿನೇ ಇರುತ್ತೆ, ಬೇರೆ ಏನೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿಂದ ಸ್ಲೋ ಮೋಷನ್ ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ತೋರಿಸುತ್ತೆ ನಿಮಗೆ. ನೋಡಿ, ಇವಾಗ ಇಲ್ಲಿಂದ ನಾನು ಅದನ್ನು ಹೆಡ್ಫೋನ್ನ ಎಸಿತಾ ಇದ್ದೀನಿ. ಸೊ ಇಲ್ಲಿಂದ ನನಗೆ ಸ್ಲೋ ಮೋಷನ್ ಬೇಕು, ಅದಕ್ಕೆ ಇಲ್ಲಿಗೆ ಸೆಲೆಕ್ಟ್ ಮಾಡಿದ್ದೀನಿ ಬಾರ್ನ. ಇದೆಯಲ್ಲ, ಇದೇ ವಿಡಿಯೋ ಎಲ್ಲಿದೆ ಅನ್ನೋದು ತೋರಿಸೋದು ನಮಗೆ, ಇದು ತೋರಿಸುತ್ತೆ. ಇಲ್ಲಿ ಕಟ್ ಅಂತ ಸಿಂಬಲ್ ಇದೆಯಲ್ಲ, ಕತ್ತಿದ್ದು, ಅದನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಎರಡಾಗಿ ಕಟ್ ಆಗುತ್ತೆ. ಮತ್ತೆ ಪ್ಲೇ ಮಾಡಿ ವಿಡಿಯೋನ. ಎಲ್ಲಿಗೆ ಸ್ಟಾಪ್ ಆಗಬೇಕು ಅಂದರೆ ಇಲ್ಲಿಗೆ ಸ್ಟಾಪ್ ಆಗಬೇಕು, ಅಂದರೆ ಸ್ಲೋ ಮೋಷನ್ ಇಲ್ಲಿಂದ ಇಲ್ಲಿಗೆ ಮಾತ್ರ ಆಗಬೇಕು. ಸೊ ಇಲ್ಲಿಗೂ ಮತ್ತೆ ಕಟ್ ಮಾಡಿ. ಸೊ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಇಲ್ಲಿ ಸ್ಪೀಡ್ ಅಂತ ಇದೆಯಲ್ಲ, ಅದನ್ನು ರೆಡ್ಯೂಸ್ ಮಾಡಿ ಅಷ್ಟೇ. ಒಂದು 30% ಹಾಕಿರ್ತೀನಿ ಈಗ. ಸೊ 30% ಹಾಕಿದ್ರೆ ವಿಡಿಯೋ ಹೆಂಗೆ ಕಾಣುತ್ತೆ ನೋಡಿ. ಈಗ ನೋಡಿ, ಇಲ್ಲಿಂದ ಸ್ಲೋ ಮೋಷನ್ ಆಯಿತು, ಅದು ತಿರುಗ್ತಾ ಇದೆ ಅಷ್ಟೇ ವಿಡಿಯೋ. ಮತ್ತೆ ಇಲ್ಲಿಂದ ಮತ್ತೆ ಫಾಸ್ಟ್ ಆಗುತ್ತೆ. ಸೊ ಇದು ಇನ್ನೂ ಸ್ಲೋ ಮೋಷನ್ ಬೇಕು ಅಂದರೆ 20% ಹಾಕಿರಿ. ಸೊ 20% ಹಾಕಿದ್ಮೇಲೆ ವಿಡಿಯೋ ಹೆಂಗೆ ಕಾಣುತ್ತೆ ನೋಡಿ. ಈಗ ಸಿಕ್ಕಾಪಟ್ಟೆ ಸ್ಲೋ ಮೋಷನ್ ಆಗೋಯ್ತು. ಅದೇ ಈ ಹೆಡ್ಫೋನ್ ಆರೋಗ್ಯಂಗೆ ಕಾಣ್ತೈತೆ. 30% ಹಾಕಿರ್ತೀನಿ ಸಾಕು. 30% ಹಾಕಿದ್ಮೇಲೆ ನೋಡಿ, ಒಂದು ರೇಂಜಿಗೆ ಒಳ್ಳೆ ಎಫೆಕ್ಟ್ ಕಾಣುತ್ತೆ. ನೋಡೋಕೆ ಒಳ್ಳೆ ಸೆಡೆ ಥರ ಕಾಣ್ತಾ ಇದ್ದೀನಿ ಅಲ್ಲಿ. ಏನಕ್ಕೆ ಅಂತಂದರೆ, ವೀಡಿಯೋ ಯಾವ್ದಾದ್ರು ಬೇಕಲ್ಲ ಎಡಿಟ್ ಮಾಡಿ ತೋರಿಸೋಕ್ಕೆ, ಅದಕ್ಕೋಸ್ಕರ ಇದು ಕ್ರಿಯೇಟ್ ಮಾಡಿದೆ. ಇಲ್ಲಾಂದರೆ ಆಚೆ ಹೋಗಿ ಔಟ್ಡೋರಲ್ಲೇ ಒಳ್ಳೆ ಶೂಟ್ ಮಾಡ್ತಾಯಿದ್ದೆ. ಈಗ ಸಡನ್ನಾಗಿ ವೀಡಿಯೋ ಬೇಕಿತ್ತು ಅಂತ ಇದನ್ನು ಮಾಡ್ಕೊಂಡೆ ಅಷ್ಟೇ. ಸಾಕು, ಇಷ್ಟು ವೀಡಿಯೋ ಬಂದರೆ ಇದನ್ನು ಎಡಿಟ್ ಮಾಡ್ಕೊಂಡು ಇದಕ್ಕೆ ಬೇರೆ ಬೇಕಂದರೆ ಬೇರೆ ಆಡಿಯೋ ಕೂಡ ಯೂಸ್ ಮಾಡ್ಬೋದು. ಪ್ಲಸ್ ಇದರಲ್ಲಿ ಟ್ರಾನ್ಸಿಷನ್ ಏನಾದರೂ ಯೂಸ್ ಮಾಡ್ತೀರಾ ಅಂದರೆ, ಈ ವಿಡಿಯೋಯಿಂದ ಈ ವಿಡಿಯೋ ಟ್ರಾನ್ಸಿಷನ್ ಏನಾದರೂ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಡ್ ಯೂಸ್ ಮಾಡ್ತೀನಿ ಜಾಸ್ತಿ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಹಿಂಗೆ ಬ್ಲ್ಯಾಂಕ್ ಆಗಿ ಬರುತ್ತೆ. ಸೊ ಇದೆಲ್ಲ ಐ ಥಿಂಕ್ ಇದರಲ್ಲೇ ಇದೆ, ಅದರಲ್ಲಿ ಟಿಕ್ಟಾಕಲ್ಲೇ ಇದೆ ಅನಿಸುತ್ತೆ. ಬರೀ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಬೇಕಂದರೆ ನೀವು ಇದಕ್ಕೆ ಆಡಿಯೋ ಆ್ಯಡ್ ಮಾಡ್ಕೊಬೋದು. ಆಡಿಯೋ ಆ್ಯಡ್ ಮಾಡೋದು ಹೆಂಗೆ ತೋರಿಸ್ತಾನೆ. ಈಜಿ ಮ್ಯೂಸಿಕ್ ಯಾವುದು, ಯಾವುದೋ ಒಂದು ಸುಮ್ಮನೆ ಹಾಕಿರ್ತೀನಿ. ಸೊ ಶಿಟ್, ಸೆಲೆಕ್ಟ್ ಮಾಡ್ಕೊಂಡು ಮಾತ್ರ ಇಲ್ಲಿ ಹಾಕ್ತೀನಿ. ಬರೀ ಆಡಿಯೋ ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು, ಬಟ್ ನಾನು ತೋರ್ಸೋಕೆ ಮಾತ್ರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಸಾಕಲ್ವಾ. ನಾನು ಕೆಳಗಡೆ ವಿಡಿಯೋ ಇಲ್ಲಿ ಕಟ್ ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ಇದಕ್ಕೆ ಕಟ್ ಆಗುತ್ತೆ. ಈಗ ನೀವು ನೋಡಿ, ಆಡಿಯೋ ಸಮೇತ ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ಹಾಕೊಬೋದು ಆಡಿಯೋ, ಬಟ್ ವಿಡಿಯೋ ಸ್ಲೋ ಮೋಷನ್ ಮಾಡೋದಕ್ಕೆ ಇದೆ. ಸೊ ಇಷ್ಟು ಈಸಿ. ನೀವೇ ಯಾವುದಾದ್ರೂ ಒಂದು
ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಕಟ್ ಅಂತ ಇದೇ ಸಿಂಬಲ್ ಇರುತ್ತೆ. ಮತ್ತು ಕಟ್ ಮಾಡಿದಾದ್ಮೇಲೆ ಸ್ಪೀಡ್ನ 30% ರೆಡ್ಯೂಸ್ ಮಾಡಿ. ಈ ಸ್ಪೀಡು ಸ್ಟಾರ್ಟಿಂಗಲ್ಲಿ 100% ಇರುತ್ತೆ, ಇಲ್ಲಿ ಎಂಡಿಂಗಲ್ಲಿ ನಿಮ್ಗೆ 100% ಇರುತ್ತೆ. ಸೆಂಟ್ರಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕು ಅದು ಮಾತ್ರ 30% ಇಲ್ಲ 25% ಮಾಡಿಕೊಂಡ್ರೆ ಒಳ್ಳೆ ಸ್ಲೋ ಮೋಷನ್ ಬರುತ್ತೆ ನಿಮಗೆ. ಸೊ ಇದೇ ಥರ ನಾನು ಎಡಿಟ್ ಮಾಡೋದು, ನೀವು ಇದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿತ್ತು ವಿಡಿಯೋ, ಥ್ಯಾಂಕ್ ಯು. ಸೊ ಗೈಸ್, ಈ ಥರ ನೀವು ನಿಮ್ಮ ಒಂದು ವೀಡಿಯೋನ ಸ್ಲೋ ಮೋಷನಾಗಿ ಕನ್ವರ್ಟ್ ಮಾಡ್ಕೋಬೋದು. ನಾನು ಬರೀ ವೀಡಿಯೋ ಸ್ಲೋ ಮೋಷನ್ ಹಿಂಗೆ ಮಾಡಿದ್ರೆ ತಗೊಳ್ಬಿಡ್ತೀನಿ ಗುರು. ಸೊ ಈ ಥರ ನೀವು ನಿಮ್ಮ ವೀಡಿಯೋನ ಸ್ಲೋ ಮೋಷನ್ನಾಗಿ ಕನ್ವರ್ಟ್ ಮಾಡಿ ಆಡಿಯೋ ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲೇ ತನಕ ಬರಲೇ, ಬಾಯ್ ಬಾಯ್. ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಬೇಕಂದರೆ ಫಾಲೋ ಮಾಡ್ಬೋದು.